ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸಿದ್ದರಾಮಯ್ಯನವರು ಭಾಳ ನಿರೀಕ್ಷೆ ಇಟ್ಕೊಂಡು ದಿಲ್ಲಿಗೆ ಹೋಗಿದ್ರು. ಒಳ್ಳೆ ಪಟಾಕಿ ಹಚ್ಚಿಬಿಡ್ತೀನಿ, ಸಿಡಿದು ಬಿಡುತ್ತೆ, ಅದು ಇಡೀ ದೇಶಾದ್ಯಂತ ದೊಡ್ಡದಾದಂಥ ಸಂಚಲನೆಯನ್ನು ಮೂಡಿಸ್ತದೆ. ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ, ಐತಿಹಾಸಿಕ ಹೋರಾಟ ಜಂತರ್ ಮಂತರ್ನಲ್ಲಿ ಅಂತ. ಏನು ಸ್ಲೋಗನ್? ಏನು? ನನ್ನ ತೆರಿಗೆ ನನ್ನ ಹಕ್ಕು. ಹೇಳ್ತಾ ಇರೋದು ಯಾರು? ನಮ್ಮ ತೆರಿಗೆಯನ್ನು ದುರ್ಬಳಕೆ ಮಾಡ್ತಾ ಇರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಟ್ಯಾಕ್ಸ್ ಕಟ್ಟೋರು ನಾವು, ಅದನ್ನು ಉಡಾಫೆ ಥರ ಎಲ್ಲ ಬಿಟ್ಟಿ ಭಾಗ್ಯಗಳಿಗೆ ಹಂಚೋರು ಸಿದ್ದರಾಮಯ್ಯನವರು. ಅಂಥ ಸಿದ್ದರಾಮಯ್ಯವರು ನನ್ನ ತೆರಿಗೆ ನನ್ನ ಹಕ್ಕು ಅಂತ ದಿಲ್ಲಿಯಲ್ಲಿ ಹೋರಾಟ ಇವರು ಪಟಾಕಿ ಹಚ್ಚಿಟ್ಟು ದಿಲ್ಲಿಯ ಜಂತರ್ ಮಂತರ್ನಲ್ಲಿ. ಆದರೆ ಮಧ್ಯಾಹ್ನ 3:30 ಹೊತ್ತಿಗೆ ಅದು ಟುಸ್ ಅಂತ ಹೋಯಿತು. ಮಧ್ಯಾಹ್ನ 3:30ಗೆ ಇವರಿಗೆ ಕೌಂಟ್ರ್ ಕೊಟ್ಟರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ರಾಜ್ಯಸಭೆಯಲ್ಲಿ. ಒಂದು ರಾಜ್ಯದವರು ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ತಾರತಮ್ಯ ನೀತಿ ಅಂತ ಇದ್ದಾರೆ, ನನ್ನ ದುಡ್ಡು ನನ್ನ ತೆರಿಗೆ ಅಂತ ಹೇಳ್ತಾ ಇದ್ದಾರೆ. ಈ ಭಾಷಾ ಪ್ರಯೋಗ ಹೇಗಿದೆ ನೋಡಿ. ಒಂದು ಭಾಷೆ ಕಲ್ಪನೆ ಇರಬೇಕಾದವ್ರು ಮಾತಾಡೋ ಮಾತಲ್ಲ. ನಾನು ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವನು, ರಾಜ್ಯದ ನಿರೀಕ್ಷೆ ಏನಿರುತ್ತೆ ಅಂತ ನಂಗೆ ಗೊತ್ತಿರುತ್ತೆ. ರಾಜ್ಯದವರು ಒಂದು ಹೆಜ್ಜೆ ಮುಂದಿಟ್ಟರೆ ನಾನು 2 ಹೆಜ್ಜೆ ಮುಂದಿಡ್ಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ದೇಶ ವಿಭಜನೆ ಇವರ ತಂತ್ರಗಾರಿಕೆಯ ನರೇಟಿವ್ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ. ಒಂದು ದೇಶವಾಗಿ ಕಲ್ಪನೆ ಮಾಡ್ಕೋಬೇಕಾದಂಥ ಮನುಷ್ಯ, ಒಬ್ಬ ಮುಖ್ಯಮಂತ್ರಿ ತನ್ನ ರಾಜ್ಯದ ಹಿತಾಸಕ್ತಿಯ ನಾಟಕವನ್ನು ಮಾಡ್ತಾ ಜಂತರ್ ಮಂತರ್ನಲ್ಲಿ ಈ ರೀತಿಯದಾದಂಥ ಆರೋಪವನ್ನು ಮಾಡ್ತಾರೆ. ಯಾವಾಗ ಇವರು ಸರ್ಕಾರ ಬಂತು ಆವಾಗಲೇ ಇವರು ಟೂಲ್ ಕಿಟ್ ಸಿದ್ಧ ಆಗತ್ತೆ. ಏನಂತ? ಹೇಗಿದ್ದರೂ ನಾವು ಈ ಬಿಟ್ಟಿ ಭಾಗ್ಯಗಳನ್ನ ಖಾಯಮಾಗಿ ಕೊಡೋಕ್ಕಾಗಲ್ಲ. ಯಾರ ಮೇಲೆ ಹಾಕಬೇಕು? ನರೇಂದ್ರ ಮೋದಿ, ಅಮಿತ್ ಶಾ ಮೇಲೆ ಹಾಕ್ಬಿಡೋಣ. ಸುಲಭ ಅಲ್ವಾ? 10 kg ಅಕ್ಕಿ, 10 kg ಅಕ್ಕಿ ಅಂದರು. ಅಕ್ಕಿ ಅವ್ರು ಕೊಡಲ್ಲ ಅಂತೇಳಿ ಮಾರನೇ ದಿವಸ ಹೇಳಿದ್ರು, ಅದ್ರ ಬದಲು ದುಡ್ಡು ಕೊಡ್ತೀವಿ. ನಾನು ನಿಮ್ಮನ್ನು ದುಡ್ಡು ಕೇಳಿರಲಿ, ನಿಮಗೆ ಕೇಳಿದ್ದು ಅಕ್ಕಿ ಯಾಕೆ ಕೊಡಲಿಲ್ಲ? ಅಂದರೆ ಎಲ್ಲದಕ್ಕೂ ಆ್ಯಂಟಿಸಿಪೇಟರಿ ಬೇಲ್ ತಗೊಳ್ಳುವಂಥ ಒಂದು ಪ್ರವೃತ್ತಿ. ಎರಡನೇದು, ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಕಾಂಗ್ರೆಸ್ನಲ್ಲಿ ಅಸ್ತಿತ್ವ ಉಳಿಸ್ಕೋಬೇಕು, ಅದು ಪತನ ಆಗಿ ಹೋಗ್ತದೆ ಅಂತ ಸ್ಪಷ್ಟವಾಗಿ ಗೊತ್ತಿರೋದರಿಂದ ಒಬ್ಬ ಸ್ಟ್ರಾಟಜಿಸ್ಟ್ ಹಿಡ್ಕೊಂಡು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಡ್ವರ್ಟೈಸ್ಮೆಂಟ್ ಮಾಡಿ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಇವರ ಘೋಷಣೆ, ಜಾಹೀರಾತು ಮೂಲಕ ದುಡ್ಡಿನ ಪೋಲು. ಪ್ರತಿ ದಿವಸ ಯಾವುದೇ ಪತ್ರಿಕೆ ತೆಗೀರಿ, ಫುಲ್ ಪೇಜ್ ಜಾಹೀರಾತು ಇರುತ್ತೆ ಕರ್ನಾಟಕ ಸರ್ಕಾರದ್ದು. ಏನಂತ ಸಾಧನೆ ಇವರು ಮಾಡಿರೋದು? ಏನು ಮಾಡಿದ್ದಾರೆ 8 ತಿಂಗಳಲ್ಲಿ? ದಯವಿಟ್ಟು ನನಗೆ ಹೇಳಿ. ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟದ್ದು ಬಿಟ್ಟರೆ ಅದು ಸರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೇ ಆಗಿಲ್ಲ ಇವ್ರ ಕಡೆ. ಅದು ಬಿಟ್ಟರೆ ಬೇರೆ ಏನು ಅಭಿವೃದ್ಧಿ ಕೆಲಸ ಏನು ಮಾಡಿದ್ದಾರೆ? ಜಾಹೀರಾತು ಮೇಲೆ ಜಾಹೀರಾತು. ಇದು ನನ್ನ ತೆರಿಗೆ ನನ್ನ ಹಕ್ಕು ಅಂತ ನಾವು ಜನ ಹೇಳಬೇಕು. ಆದರೆ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇರ್ತಾರೆ, ಏಕವಚನದಲ್ಲಿ ವಿತ್ತ ಸಚಿವೆ ಬಗ್ಗೆ ಮಾತಾಡ್ತಾರೆ ಹಿಂದಿನಲ್ಲಿ. ಯಾವ ಮನುಷ್ಯಗೆ ಹಿಂದಿ ಬರಲ್ಲ ಅನ್ನೋದೇನು ತಪ್ಪಲ್ಲ. ಆದರೆ ಹಿಂದಿ ಬರಲ್ಲ ಅಂದಾಗ ಇಂಗ್ಲೀಷ್ನಲ್ಲೋ ಕನ್ನಡದಲ್ಲೇ ಹೇಳಬೇಕು. ಇಂಗ್ಲೀಷು ಚೆನ್ನಾಗಿ ಬರಲ್ಲ, ಅವ್ರು ಬೇರೆ ವಿಚಾರ. ಕನ್ನಡದಲ್ಲೇ ಹೇಳ್ಬೋದು, ಬೇಕಾದ್ರೆ ಸ್ಕ್ರೋಲಿಂಗ್ ಹಾಕೋತಾರೆ. ಈಗ ಕರುಣಾನಿಧಿ ಹಗಲು ರಾತ್ರಿ 2 ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಓಡಾಡ್ತಿದ್ರು, ವೀಲ್ ಚೇರಲ್ಲೇ ರಾಜಕಾರಣ ಮಾಡಿದರು. ಅವ್ರಿಗೆ ಬೇರೆ ಭಾಷೆಯಲ್ಲಿ ಮಾತಾಡ್ತಿರಲಿಲ್ಲ, ತಮಿಳಲ್ಲೇ ಮಾತಾಡ್ತಿದ್ರು. ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಅವಾಗ ಕೆಳಗಡೆ ಸ್ಕ್ರೋಲಿಂಗ್ ಹಾಕೋರು ಟಿ ವಿ ಅವರು, ಅರ್ಥ ಮಾಡ್ಕೋತಿದ್ದು. ದುಭಾಷೆಗಳಿರ್ತಾರೆ, ಅವ್ರು ಮಾಡ್ಕೋತಾರೆ. ಆದರೆ ಇವ್ರು ಏನು ಸಿದ್ದರಾಮಯ್ಯನವರು ಇದ್ದಾರಲ್ಲ, ನಮಗೆಲ್ಲ ಬರುತ್ತೆ ಅನ್ನುವಂಥ ದುರಹಂಕಾರದಿಂದಾಗಿ ಅವರು ಎಲ್ಲವನ್ನೂ ಮಾತಾಡ್ಲಿಕ್ಕೆ ಹೋಗ್ತಾರೆ. ಇಂಗ್ಲೀಷಲ್ಲೂ ಮಾತಾಡ್ತಾರೆ, ಹಿಂದಿಯಲ್ಲೂ ಮಾತಾಡ್ತಾರೆ. ಆಪ್ ಝೂಟ್ ಬೋಲ್ ರಹಿ ಹೋ ಅಂತ ಹೇಳ್ಬೇಕು. ತಾವು ಸುಳ್ಳು ಹೇಳ್ತಾ ಇದ್ದಾರೆ, ತುಮ್ ಝೂಟ್ ಬೋಲ್ ರಹಿ ಅಂತಾರೆ. ಆಪ್ ಝೂಟ್ ಬೋಲ್ ರಹೇ ಹೋ ಅಂತ ಹೇಳ್ಬೇಕು. ಅಂದರೆ ಇವರಿಗೆ ಭಾಷೆ ಬರಲ್ಲ. ಬರದೇ ಇದ್ದದ್ದು ನಾನು ನ್ಯೂನತೆ ಅಂತ ಹೇಳೋದಿಲ್ಲ, ಆದರೆ ಬರುವಂಥ ಭಾಷೆಯಲ್ಲಿ ಮಾತಾಡಬೇಕು ಒಬ್ಬ ಮುಖ್ಯಮಂತ್ರಿ ಅನ್ನೋದನ್ನು ಹೇಳೋದು. ಈಗ ಇರುವಂಥದ್ದು ಇವರು ಆರೋಪ ಏನು ಅಂತ ಹೇಳ್ತೀನಿ. ನೀವು ಉತ್ತರ ಪ್ರದೇಶಕ್ಕೆ ದುಡ್ಡು ಜಾಸ್ತಿ ಕೊಡ್ತೀರಿ, ಕರ್ನಾಟಕಕ್ಕೆ ಕೊಡೋದಿಲ್ಲ. ಕಾರಣ ಏನು? ಏನಪ್ಪ ಅಂತಂದರೆ, ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಆದ್ದರಿಂದ ಅವ್ರು ಕೊಡ್ತೀರಿ. ನಮ್ಮಲ್ಲಿ ಜನಸಂಖ್ಯೆ 7 ಕೋಟಿ ಇದೆ, ಆದ್ದರಿಂದ ನಮ್ಗೆ ಕೊಡಲ್ಲ. ಅಲ್ಲ ರೀ, ಉತ್ತರ ಪ್ರದೇಶದಲ್ಲಿ 23 ಕೋಟಿ ಜನಸಂಖ್ಯೆ ಇದೆ. ಪಾಕಿಸ್ತಾನದಷ್ಟು ಜನಸಂಖ್ಯೆ ಇರೋದು, ಒಂದು ರಾಷ್ಟ್ರದ ಜನಸಂಖ್ಯೆ ಇರುವ ರಾಜ್ಯ ಅದು. ಅಲ್ಲಿಗೆ ಫಂಡ್ಸ್ ಜಾಸ್ತಿ ಹೋಗೋದು ಸ್ವಾಭಾವಿಕ. ಮತ್ತು ಈ ಆಯೋಗ ಏನಿದೆಯಲ್ಲ, ಆ ಆಯೋಗದ ಇರೋದು ಅನುಪಾತದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ದುಡ್ಡು ಕೊಡಬೇಕು ಅಂತಲೇ ಇರುತ್ತಾನೆ. ಜನಸಂಖ್ಯೆ ಆಧಾರದ ಮೇಲೆ ತಲೆಗಿಷ್ಟು ಅಂತ ಲೆಕ್ಕ ಮಾಡಿ ದುಡ್ಡು ಕೊಡುವಂಥದ್ದು. ನೀವು ಹೇಳ್ತೀರಿ 1971ರಲ್ಲಿ ಏನಿತ್ತೋ ಆ ಅನುಪಾತದಲ್ಲಿ ಕೊಡಬೇಕು, 2011ರ ಜನಗಣತಿಯ ಪ್ರಕಾರ ನೀವು ಕೊಡಬೇಡಿ. ಜನಗಣತಿಯ ಮಾಡಿದ ಮೇಲೆ ಬಂದಂಥ ಏನು ಫಿಗರ್ ಇದೆ ಅದ್ರ ಮೇಲೆ ತಾನೇ ತೀರ್ಮಾನ ಆಗೋದು. ಆರ್ಥಿಕ ಸಚಿವಾಲಯ ತೀರ್ಮಾನ ಮಾಡೋದು ಹೇಗೆ ಮಾಡಬೇಕು? ನಮ್ಮಲ್ಲಿ ದಕ್ಷಿಣದಲ್ಲಿ ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿದ್ವಿ, ಆದ್ದರಿಂದ ನಮಗೆ ಕೇಂದ್ರದಿಂದ ಫಂಡ್ ಬರೋದಿಲ್ಲ. ಉತ್ತರದವರು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಲ್ಲ, ಮಿತಿಗೆ ತರಲಿಲ್ಲ, ಆದ್ದರಿಂದ ಅವ್ರಿಗೆ ದುಡ್ಡು ಜಾಸ್ತಿ ಹೋಗುತ್ತೆ. ಎಂಥ ವಾದ ರೀ ಇದು? ಇದಕ್ಕೇನಾದರೂ ಅರ್ಥ ಇದೆಯೇನ್ರಿ? ಅಂದರೆ ನೀವು ಹೇಳೋದು ಹೇಗಿದೆ ಅಂತಂದರೆ, ಉತ್ತರ ಭಾರತದವರೆಲ್ಲ ನಮ್ಮವ್ರು ಅಲ್ವೇ ಅಲ್ಲ ಅಂತ. ನಾಳೆ ಬೆಂಗಳೂರವ್ರು ಶುರು ಮಾಡ್ತಾರೆ ರೀ,
ನಾವು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತೀವಿ, ನೀವು ಯಾಕೆ ಶಹಾಪುರಕ್ಕೆ, ಬೀದರ್ಗೆ, ಈ ಕಡೆ ಗುರುಮಟ್ಕಲ್ಗೆ, ಆಮೇಲೆ ಹುಬ್ಬಳ್ಳಿಗೆ, ಹಾವೇರಿಗೆ, ಚಿತ್ರದುರ್ಗಕ್ಕೆ ಅವ್ರಿಗೆ ಯಾಕೆ ರೊಕ್ಕ ಕೊಡ್ತೀರಿ? ಬೆಂಗಳೂರಲ್ಲೇ ಇರಲಿ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಶುರು ಮಾಡ್ತಾರೆ. ಅವಾಗೇನು ಮಾತಾಡ್ತೀರಿ? ಒಂದು ರಾಜ್ಯವನ್ನು ಬೇಕಾದ್ರೆ ಹೊಡಿಬಹುದಲ್ಲ ಇದೇ ಆಲೋಚನೆ ಇಟ್ಕೊಂಡು. ಒಂದು ದೇಶದ ಸಮಗ್ರತೆ, ಐಕ್ಯತೆ, ಏಕತೆ, ಇದು ಯಾವುದ್ರ ಬಗ್ಗೆ ನಿಮ್ಮ ಕಲ್ಪನೆನೇ ಇಲ್ವಲ್ಲ. ಅಖಂಡತೆಯ ಬಗ್ಗೆ ಕಲ್ಪನೆನೇ ಇಲ್ವಲ್ಲ. ನನ್ನ ರಾಜ್ಯದ ಹಿತಾಸಕ್ತಿಗಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ರಾಜ್ಯದ ಹಿತಾಸಕ್ತಿಗೆ ದೇಶವನ್ನು ಬಲಿ ಕೊಡ್ಬೋದಾ ನೀವು ಸಿದ್ದರಾಮಯ್ಯನವರೇ? ನರೇಂದ್ರ ಮೋದಿಯವರು ಸ್ಪಷ್ಟವಾಗಿ ಹೇಳಿದರು, ಇದೊಂದು ಟೂಲ್ ಕಿಟ್ಟು. ಒಂದು ರಾಜ್ಯದವ್ರು ಬಂದಲ್ಲಿ ಕೂತ್ಕೊಂಡಿದ್ದಾರೆ ಜಂತರ್ ಮಂತರ್ನಲ್ಲಿ, ದೇಶವನ್ನು ಒಡೆಯುವ ಭಾಷೆಯನ್ನು ಬಳಸ್ತಾ ಇದ್ದಾರೆ ಅವರು ಅಂತ. ಎಷ್ಟು ನೋವಾಗಿರಬೇಕು ಅನ್ನೋದನ್ನು ಆಲೋಚನೆ ಮಾಡಿ. ಸರ್ಕಾರಕ್ಕೆ ದುಡ್ಡು ಬರಬೇಕು, ಕೇಳಬೇಕು, ಸಂವಾದದ ಮೂಲಕ ಆಗಬೇಕು. ಒಂದು ಸಲ ಬಿಟ್ಟು 10 ಸಲ ಹೋಗ್ಬೇಕು. ಸ್ವತಃ ನಿಮ್ಮ ಹೈಕಮಾಂಡ್ನವ್ರು ಭೇಟಿಯಾಗ್ಲಿಕ್ಕೆ 3 ದಿವಸ ಕಾಯ್ತಿದ್ರಲ್ರಿ ಕಾಂಗ್ರೆಸ್ನವರು. ಹೋದ ತಕ್ಷಣ ಸಿಗಲ್ಲ, ಇವತ್ತಿಲ್ಲ, ನಾಳೆ ಇಲ್ಲ, ನಾಡಿದ್ದಿಲ್ಲ. ಕರ್ನಾಟಕ ಬಂದ್ರೆ ಕಾಯ್ಕೊಂಡು 2 ದಿವಸ ಕೂತ್ಕೊಳ್ಳೋರು. ಅಹಮದ್ ಪಟೇಲೋ, ಜನಾರ್ದನ್ ಪೂಜಾರಿನೋ, ಯಾರೋ ಅಸ್ಕರ್ ಫರ್ನಾಂಡಿಸೋ ಯಾರೋ ಸಹಾಯ ಮಾಡ್ಬೇಕು ನಿಮಗೆ. ನೇರವಾಗಿ ನಿಮ್ಮ ಹೈಕಮಾಂಡ್ನವ್ರು ಭೇಟಿ ಆಗೋಕ್ಕೆ ಆಗಲ್ಲ ನಿಮಗೆ. ಹಂಗಿರುವಂಥ ಸ್ಥಿತಿಯಲ್ಲಿರೋರು ನೀವು ಹೋಗಿ ನಿಮ್ಮ ರಾಜ್ಯಕ್ಕೋಸ್ಕರ ಹೋಗಿ ಕೂತ್ಕೊಳ್ಳಿ 4 ದಿವಸ. ನಿರ್ಮಲಾ ಸೀತಾರಾಮನ್ ಮುಂದೆ ಕೂತ್ಕೊಳ್ಳಿ, ಬೇಕು ನಮ್ಗೆ ಏನು ಮಾಡ್ತಿರೋ ಗೊತ್ತಿಲ್ಲ ಅಂತ. ಹಣಕಾಸು ಆಯೋಗದ ಮೂಲಕ ಕೂತ್ಕೊಳ್ಳಿ. ಯಾಕೆ ಕೊಡಲ್ಲ? ನಮ್ಮ ಹಕ್ಕದು, ಬರಬೇಕು ನಮಗೆ ದುಡ್ಡು ಕೊಡಿ. GST ವಿರುದ್ಧ ಮಾತಾಡ್ತಾರೆ. GSTಯಿಂದ ನಮಗೆ ಅನ್ಯಾಯ ಆಗಿದೆ ಅಲ್ರಿ. ಅದರಲ್ಲಿ ಸೆಂಟ್ರಲ್ಲು ಸ್ಟೇಟು ಅಂತ ಹೇಳಿದೆ. ಸ್ಟೇಟಿಂದ ಟ್ಯಾಕ್ಸ್ ಬರುತ್ತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು? ಅದ್ರ ಲೆಕ್ಕ ಕೊಡಿ. ಸೆಂಟ್ರಲ್ದು ಬಿಡಿ, ಸ್ಟೇಟ್ ಟ್ಯಾಕ್ಸ್ ಬಗ್ಗೆ ಮಾತಾಡಿ. ಅದನ್ನು ಮಾತಾಡೋದಿಲ್ಲ, ಅದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ. ಬಿಟ್ಟಿ ಭಾಗ್ಯಗಳು ಅಂತ ಹೇಳ್ತಾರೆ, ನಾವು ಮಾಡಿದ್ದೇನು ತಪ್ಪ ಅಲ್ಲ ಸ್ವಾಮಿ. ಮತ್ತು ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಶ್ರೀಮಂತರಿಗೆ 3 ಜನ ಫ್ರೀ ಅಂತಂದರೆ ಬಿಟ್ಟಿ ತಾನೇ ಅದು. ಬಿಟ್ಟಿ ಭಾಗ್ಯ ಅಂದರೆ ಬೇರೆ ಏನಂತಾರೆ ಅದಕ್ಕೆ? ಬಿಟ್ಟಿ ಭಾಗ್ಯ ಅಂತಲೇ ಕರಿಬೇಕು ಅದಕ್ಕೆ. ನಿಮಗದು ವೋಟ್ ಬ್ಯಾಂಕ್ ಆಗಿರಬಹುದು, ನಿಮಗದು ಸ್ಕೀಮ್ ಆಗಿರಬಹುದು, ನಿಮಗೆ ಟ್ರಂಪ್ ಕಾರ್ಡ್ ಆಗಿರ್ಬೋದು. ಆದರೆ ಬಿಟ್ಟಿ ಭಾಗ್ಯ ಅನ್ನೋದ್ರ ಬಗ್ಗೆ ನಿಮ್ಗೆ ಯಾಕೆ ಕೋಪ? ನೀವು ಮಾಡ್ತಾ ಇರೋದು ಸರಿಯಾ ಅಲ್ವಾ ಅಂತ ಸರಿಯಾಗಿ ನೀವು ಮೊದಲು ನಿಷ್ಕರ್ಷೆ ಮಾಡಿಕೊಳ್ಳಿ, ಆತ್ಮವಿಮರ್ಶೆ ಮಾಡಿಕೊಳ್ಳಿ. ಅದಾದ ಮೇಲೆ ದುಡ್ಡು ಕೇಳಕ್ಕೆ ಹೋಗಿ. ಕೇಂದ್ರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ದುಡ್ಡು ಕೊಡಬೇಕು, ಕೊಡಲಿಲ್ಲ ಅಂದರೆ ಒತ್ತಡ ಹಾಕಿ ದುಡ್ಡನ್ನು ತರಬೇಕು. ರಾಜ್ಯ ಸಮೃದ್ಧ ಆಗಬೇಕು, ಅದ್ರ ಬಗ್ಗೆ 2 ಮಾತಿಲ್ಲ. ಬಳಸ್ತಾ ಇರುವಂಥ ಭಾಷೆ, ಹೇಳ್ತಾ ಇರುವಂಥ ಕಾರಣಗಳು ಇವು ಯಾವುವೂ ಸಮಂಜಸವಾಗಿಲ್ಲ. ತಾರ್ಕಿಕವಾಗಿ ಮಾತನಾಡಲಿಕ್ಕೆ ನಿಮಗೆ ಬರೋದಿಲ್ಲ. ನೀವೊಬ್ಬರು ಲಾಯರು ಅಂತ ಹೇಳ್ತಾರೆ, ಅದು ಹೆಂಗೆ ಲಾಯರ್ ಆಗಿದ್ರು ನನಗೆ ಇನ್ನೂ ತನಕ ಅರ್ಥ ಆಗ್ತಾಯಿಲ್ಲ. ಮಾಡಿದ ಸಂಪೂರ್ಣ ಭಾಷಣವನ್ನು ನಾನು ನೋಡಿದೆ ಜಂತರ್ ಮಂತರಲ್ಲಿ ಸಿದ್ದರಾಮಯ್ಯನವ್ರದ್ದು. ಬರೀ ಅಂಕಿಅಂಶ ಹೇಳಿದರು. ಆ ಅಂಕಿಅಂಶಗಳನ್ನು ಇಟ್ಕೊಂಡು ಏನಾದರೂ ರಾಜ್ಯಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದ್ದರೆ ಏನೂ ಆಗಿಬಿಡೋದು. ಅದು ಯಾವುದು ವಾಸ್ತವದ ನೆಲೆಗಟ್ಟಿನಲ್ಲಿ ಆಗುವಂಥದ್ದಲ್ಲ. ಇನ್ನು ಕರ್ನಾಟಕದ ನಮ್ಮ BJP ಅವರು ಎಂಥ ದಡ್ಡರು ಅಂದರೆ, ಅಪ್ಪರ್ ಚೇಂಬರ್ ಖಾಲಿ ಇದೆ ಅವ್ರಿಗೆಲ್ಲರಿಗೂ. ಬರ ಪರಿಹಾರವನ್ನು ಕೊಡಿ, ಬರ ಪರಿಹಾರವನ್ನು ಕೊಡಿ ಅಂತ ಅಲ್ಲಿ ಅವ್ರು ದಿಲ್ಲಿನಲ್ಲಿ ಅವ್ರು ಮಾಡಿದ್ರು, ಇಲ್ಲಿ ಬರ ಪರಿಹಾರ ಕೊಡಿ ಅಂತ ಇಲ್ಲಿ BJP ನಾಯಕರು ಆರ್ ಅಶೋಕ್ನಂಥವ್ರದ್ದು ಗಲಾಟೆ. ಅವರು ಬರ ಪರಿಹಾರಕ್ಕೆ ದುಡ್ಡು ಕೊಡಿ ಅಂತ ಕೇಂದ್ರನ ಕೇಳ್ತಾ ಇದ್ದಾರೆ, ಇವರು ಬರ ಪರಿಹಾರ ದುಡ್ಡನ್ನು ರೈತರಿಗೆ ಕೊಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ. ಅಲ್ಲ ರೀ, BJP ರಾಜ್ಯ ಘಟಕ ಮಾಡಬೇಕಾಗಿರೋ ಕೆಲಸ ಏನು? ನನ್ನ ತೆರಿಗೆ ನನ್ನ ಹಕ್ಕು ಅಂತ ಯಾವಾಗ ಇವರು ಹೋರಾಟವನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರು, ತಕ್ಷಣ ರಾಜ್ಯ ಘಟಕ ಆದವರು ಹೇಗೆ ನಿಮ್ಮ ಹಕ್ಕು ಇದ್ದದ್ದನ್ನು ಹೇಗೆ ಪ್ರತಿಪಾದಿಸಬೇಕು ಮತ್ತು ಕೇಂದ್ರ ಯಾವ ಲೆಕ್ಕಾಚಾರದ, ಯಾವ ಮಾನದಂಡದಲ್ಲಿ ರಾಜ್ಯಕ್ಕೆ ದುಡ್ಡು ಕೊಡುತ್ತೆ, ಹೇಗೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಒಂದು ಜಾಹೀರಾತನ್ನು ಬಿಡುಗಡೆ ಮಾಡೋಕ್ಕಾಗಿದ್ದ ಕೆಲಸ ಯಾರಿದೆ? ಕರ್ನಾಟಕದ ರಾಜ್ಯದ್ದಲ್ವಾ? ನೀವು ಎಲ್ಲದಕ್ಕೂ ಜಾಹೀರಾತು ಕೊಡ್ತೀರಿ. ಹುಟ್ಟುಹಬ್ಬದ ಜಾಹೀರಾತು, ಸತ್ತದ್ದಕ್ಕೆ ಜಾಹೀರಾತು, ಪುಣ್ಯತಿಥಿ ಜಾಹೀರಾತು ಎಲ್ಲದಕ್ಕೂ ಕೊಡ್ತೀರಿ. ಜನರಿಗೆ ಅರಿವು ಮೂಡಿಸ್ಕೊಡುವಂಥದ್ದು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಕೈಗೊಳ್ತಾ ಇಲ್ಲ, ಸುಳ್ಳು ಅದು. ಇವ್ರು ಹೇಳ್ತಾ ಇರೋ ಅಂಕಿಅಂಶ ಸುಳ್ಳು. ಇವ್ರು ಬಿಟ್ಟಿ ಭಾಗ್ಯಕ್ಕೆ ದುಡ್ಡಿಲ್ಲ, ಆದ್ದರಿಂದ ಈ ರೀತಿ ನಾಟಕ ಆಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗೋಸ್ಕರ ಟ್ರಂಪ್ ಕಾರ್ಡ್ ಮಾಡ್ಕೋತಾ ಇದ್ದಾರೆ. ಇದೊಂದು ಟೂಲ್ ಕಿಟ್ ಅಂತ ಎಸ್ಟಾಬ್ಲಿಷ್ ಮಾಡೋ, ಜಾಹೀರಾತು ಮಾಡುವಂಥ ಚಿಂತನೆ ಯಾರಿಗಿಲ್ವಲ್ರಿ? ಬರ ಪರಿಹಾರಕ್ಕೆ ದುಡ್ಡು ಕೊಡಿ ಅಂತ ಹೋರಾಟ ಮಾಡಬೇಕಾಗಿದ್ದ ರೈತರು ಎಲ್ಲ ಊರು ಬಿಟ್ಟು ಗುಳೆ ಬಂದು ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡಬೇಕು. ಪಾಪ ರೈತರು, ಅವ್ರ ಹತ್ರ ದುಡ್ಡಿಲ್ಲ. ಅವ್ರು ಮಾಡುವಂಥ ಕೆಲಸ ನೀವು ಮಾಡ್ತೀನಿ ಅಂತ ನೀವು ಜನರಲ್ಲಿ ಅರಿವು ಮೂಡಿಸೋ ಕೆಲಸ ಮಾಡಬೇಕು. ಅದು ನೀವು ಮಾಡ್ತಾಯಿಲ್ಲ. ಅಂದರೆ ನಿಮಗೆ ಮೇಲಿನ ಭಾಗ ಅಪ್ಪರ್ ಚೇಂಬರ್ ಫುಲ್ ಖಾಲಿ ಇದೆ ನಿಮ್ಮದು. ಯಾವುದಕ್ಕೆ ಹೇಗೆ ಪಟ್ಟು ಹೊಡಿ, ಯಾವ ಶಸ್ತ್ರ ಬಿಟ್ಟರೆ ಅದಕ್ಕೆ ಪ್ರತ್ಯಾಸ್ತ್ರ ಯಾವುದಿರಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಗೊತ್ತೇ ಇಲ್ಲ. ಆ ರೀತಿ ಈ ಕೆಲಸ ಇಲ್ಲಿ BJP, ಕರ್ನಾಟಕದ BJP ಮಾಡ್ತಾಯಿದೆ. ಬರೋ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಎದುರಿಸ್ತಾರೆ ಇವರು? ಸಿದ್ದರಾಮಯ್ಯನವರು ಟೂಲ್ ಕಿಟ್ಟು ರೆಡಿ ಮಾಡ್ತಾರೆ, ದಿನಾ ಒಂದು ಟೂಲ್ ಕಿಟ್ಟು. DK ಶಿವಕುಮಾರ್ ಸಿದ್ದರಾಮಯ್ಯ ಹೋಸಲ ಹೆಂಗೆ PCM ಅಂತ ಮಾಡಿದ್ರು, ಈ 40% ಕಮಿಷನ್ ಹಂಗೆ ಶುರು ಮಾಡಿದ್ರು, ಅದೇ ರೀತಿ ಮೋದಿಯವ್ರ ಮೇಲೆ ಕೆಸರು ಎರಚುವಂಥ ಕೆಲಸ ಶುರು ಮಾಡಿದ್ದಾರೆ. ಭಾಳಷ್ಟು ಜನರಿಗೆ, ಪಾಪ ಹಳ್ಳಿ ಜನರಿಗೆ ಎದುರು ಇರ್ಬೋದು, ಮೋದಿ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ನಮಗೆ ಈ ರೀತಿ ಆಗಿದೆ ಅಂತ ಭಾವಿಸಿದರೆ, ಅಮಾಯಕ ಜನ ಭಾವಿಸಿದರೆ ಏನೂ ಆಶ್ಚರ್ಯ ಇಟ್ಕೋಬೇಡಿ. ಭಾವಿಸಲೂಬಹುದು. ಅವ್ರಿಗೆ ಅರಿವು ಮೂಡಿಸ್ಬೇಕಾಗಿದ್ದ ಕೆಲಸ ಯಾವುದು? ಕೇಂದ್ರ ಅಲ್ಲ. ಕೇಂದ್ರ ಜಾಹೀರಾತು ಕೊಡೋಕ್ಕಾಗಲ್ಲ.
ಎಲ್ಲ ರಾಜ್ಯಗಳು ಒಂದಿಲ್ಲೊಂದು ತಾರತಮ್ಯ ನೀತಿ ಅಂತ ತಮಿಳ್ನಾಡಿನಂಥವು ಕೇರಳದಂಥವು ಕೂಗ್ತಾನೆ ಇರ್ತವೆ. ಪ್ರತಿ ದಿವಸ ಕೇಂದ್ರ ಜಾಹೀರಾತು ಕೊಟ್ಟು ಹೇಳೋಕ್ಕಾಗಲ್ಲ ಸ್ಪಷ್ಟೀಕರಣನ. ನೀವು ರಾಜ್ಯದವ್ರು ಮಾಡಬೇಕು. ಅರಿವು ಮೂಡಿಸೋ ಕೆಲಸ ಮಾಡಿ, ಬೇರೆ ಏನೂ ಮಾಡಬೇಡಿ. ನಿಮ್ಮ ಪ್ರತಿಭಟನೆ ಬೇಕಾಗಿಲ್ಲ, ಅರಿವು ಮೂಡಿಸೋ ಕೆಲಸ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.